ಈಗ ಶಿವಕುಮಾರ್ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡುತ್ತಾರೆ. ಅವರನ್ನ ಗೌರವ ಚಪ್ಪಲಿ ಹೊಡೆಯುವ ಮುಖಾಂತರವಾಗಿ ಅವರನ್ನು ಅಭಿನಂದಿಸುತ್ತಾರೆ. ವೇದಿಕೆಯ ಮೇಲೆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ವೇದಿಕೆಯ ಒಂದು ಆಶೀರ್ವಾದರಾಗಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗದವರಿಗೂ ಹಾಗೂ ಜೈ ಮಾರುತಿ ಕರ್ನಾಟಕ ದಾರಿ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಬಿಪಿಸಿಎಲ್ ಸಂಸ್ಥೆಯ ಎಲ್ಲ ಚಾಲಕರು ಜೈ ಕರ್ನಾಟಕ ಜೈ ಮಾರುತಿ ಕನ್ನಡ ಲಾರಿ ಚಾಲಕರ ಸಂಘದ ಎಲ್ಲ ಸದಸ್ಯರು ಸೋಲೂರು ಎಲ್ಲರಿಗೂ ಕನ್ನಡ ರಾಜ್ಯ ಶುಭಾಶಯ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ಬಿಪಿಸಿಎಲ್ ಸಂಸ್ಥೆಯಲ್ಲಿ ಕೇಳಿಕೊಂಡಂತಹ ಬಿಪಿಸಿಎಲ್ ಸಂಸ್ಥೆ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಅಭಿನಂದನೆಗಳು. ಈ ಒಂದು ಕನ್ನಡ ರಾಜ್ಯೋತ್ಸವ ಈ ಸೋಲೂರು ಗ್ರಾಮದಲ್ಲಿ ಮಾಡ್ತಾ ಇರೋದು ಒಂದು ಸಾಧನೆ ಅಂತಲೇ ಹೇಳಬೇಕು. ಯಾಕೆ ಹೇಳಿದ್ರೆ ಕರ್ನಾಟಕ ರಾಜ್ಯೋತ್ಸವವಾಗಿ ನವೆಂಬರ್ 1 ಮತ್ತೆ ರಾಜ್ಯೋತ್ಸವ 1974 ಕನ್ನಡ ಏಕೀಕರಣವಾಗಿ ಮೈಸೂರು ರಾಜ್ಯ ಇದ್ದಂತಹ ಪ್ರಾಂತ್ಯ ಕರ್ನಾಟಕ ಒಂದು ಹೆಸರಾಗಿ ಇವತ್ತಿಗೆ 2023ನೇ ಇಸ್ವಿಗೆ 50 ವರ್ಷ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ನಾವು ಕನ್ನಡ ಭಾಷೆ ವ್ಯಾವಹಾರಿಕವಾಗಿ ಎಲ್ಲ ನಾವೀಗ ಇವತ್ತಿನ ಒಂದು ವ್ಯಾವಹಾರಿಕವಾಗಿ ನಾವು ಎಲ್ಲ ಭಾಷೆನೂ ಕಲಿಬೇಕು. ಆದರೆ ಕನ್ನಡ ನಮ್ಮ ಜನ, ನಮ್ಮ ಮನಸ್ಸು, ನಮ್ಮದು ಏಕೀಕರಣ ಏನಿದೆ ಅದು ಕನ್ನಡ ನಾವು ಉಳಿಸ್ಕೋಬೇಕಾಗಿದೆ. 50 ವರ್ಷಗಳ ಆದ್ಮೇಲೂ ಕನ್ನಡದ ಉಳಿವಿಗೆ ಸತತ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಇನ್ನು ಕನ್ನಡ ನಮ್ಮದು ಅನ್ನೋದು ಬರಲೇ ಇಲ್ಲ. ನಮಗೆ ನಾವು ಏನು ಮಾಡ್ತೀವೋ ನಾವು ಎಲ್ಲ ಭಾಷೆಗಳನ್ನು ಕಲಿತರೂ ನಮ್ಮ ಭಾಷೆ ನಮ್ಮ ಅಭಿಮಾನ ಅನ್ನೋದು ನಮಗೆ ಇರಲೇಬೇಕು. ಮತ್ತೊಮ್ಮೆ ಎಲ್ಲರೂ ಪ್ರತಿಜ್ಞೆ ಮಾಡೋಣ, ವ್ಯಾವಹಾರಿಕವಾಗಿ ಯಾವುದೇ ಭಾಷೆ ನಮ್ಮ ಮಾತೃಭಾಷೆಯಾದಂತಹ ಕನ್ನಡನ ನಾವು ಉಳಿಸೋಣ, ಬೆಳೆಸೋಣ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಕನ್ನಡದ ಬಗ್ಗೆ ಚತುರವಾಗಿ ವಿಸ್ತರಣೆ ಮಾಡುವಂತಹ ಶಿವಕುಮಾರ್ ಸರ್ ಅವರಿಗೆ ಅಭಿನಂದನೆಗಳು.